ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೆ ಕರ್ನಾಟಕ ಮಾದಾರ ಮಹಾಸಭಾ ಸಂಘಟನೆಯ ಮುಖಂಡರಿಂದ ಮನವಿ ಪತ್ರ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿಗೆ ಸಂಬಂಧಿಸಿದಂತೆ 56,342 ಖಾಲಿ ಹುದ್ದೆಗಳ ಭರ್ತಿಯಲ್ಲಿ 15% ಒಳ ಮೀಸಲಾತಿಯನ್ನು ಸ್ಪಷ್ಟವಾಗಿ ಅನ್ವಯಿಸಬೇಕು ಹಾಗೂ 56% ಒಟ್ಟು ಮೀಸಲಾತಿಯನ್ನು ಸಂವಿಧಾನದ 9ನೇ ಅನುಸೂಚಿಯಲ್ಲಿ ಸೇರಿಸುವಂತೆ ಒತ್ತಾಯಿಸಿ ಮಾದಿಗ ಸಮುದಾಯದ ಮುಖಂಡರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಅವರಿಗೆ ಪಕ್ಷಾತೀತವಾಗಿ ಮನವಿ ಪತ್ರ ಸಲ್ಲಿಸಿದರು. ಮಂತ್ರಿಗಳು ಅದಕ್ಕೆ ಸಮ್ಮತ ಕೊಡ್ತಾ ಇಲ್ಲ. ನೀವಾದರೂ ನಮ್ಮ ಸಮುದಾಯನ ನೆನಪಿಟ್ಕೊಂಡು ನಮ್ಮ ಸಮುದಾಯದ ಏಳಿಗೆಗೋಸ್ಕರ ನಮ್ಮ ಸಮುದಾಯ ನಿಮ್ಮ ಬೆನ್ನೆಲುಬಿಂದ ನಿಂತ್ಕೊಂಡಿದೆ. ಆ ಕೃತಜ್ಞತೆಯಿಂದ ನಮ್ಮ ಸಮುದಾಯನ ಇವತ್ತು ವಿಧಾನಸಭೆಯಲ್ಲಿ ನಮ್ಮ ಪರವಾಗಿ ನೀವು ಗಟ್ಟಿದುಡಿಯಾಗಿ ಮಾತಾಡಬೇಕಂತ ನಮ್ಮ ಕೋರಿಕೆ. ಮೇಲೂರಿನ ಶಾಸಕರ ಸ್ವಗೃಹದಲ್ಲಿ ಸೇರಿ ಕರ್ನಾಟಕ ಮಾದಾರ ಮಹಾಸಭಾ ಸಂಘಟನೆಯು ಮನವಿ ಪತ್ರದಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಕುರಿತಾಗಿ ಮಾನ್ಯ ಸುಪ್ರೀಂ ಕೋರ್ಟ್ ನೀಡಿರುವ ನಿರ್ದೇಶನಗಳ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕಾಯ್ದೆ ರೂಪಿಸಿ ರಾಜ್ಯಪಾಲರಿಂದ ಅಂಕಿತ ಪಡೆದಿರುವುದು ಮಾದಿಗ ಸಮುದಾಯದ 35 ವರ್ಷಗಳ ಹೋರಾಟಕ್ಕೆ ದೊರೆತ ಐತಿಹಾಸಿಕ ಜಯವಾಗಿದೆ ಎಂದು ಉಲ್ಲೇಖಿಸಲಾಗಿದೆ. ಸಂವಿಧಾನದ ವಿಧಿ 15 ಹಾಗೂ 16ಗಳ ಆತ್ಮಕ್ಕೆ ಅನುಗುಣವಾಗಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕೆಂದು ಅವರು ಆಗ್ರಹಿಸಿದರು. ಫೆಬ್ರವರಿ 27, 2026ರಂದು ಹೊರಡಿಸಲಾದ ಸರ್ಕಾರದ ಆದೇಶದಲ್ಲಿ ಒಳ ಮೀಸಲಾತಿಗೆ ಸಂಬಂಧಿಸಿದ 2024 ಹಾಗೂ 25ರ ತಿದ್ದುಪಡಿ ಆದೇಶಗಳನ್ನು ಪರಿಗಣಿಸದೆ ಹಳೆಯ ಮೀಸಲಾತಿ ರೋಸ್ಟರ್ ಪ್ರಕಾರ ನೇಮಕಾತಿ ಪ್ರಕ್ರಿಯೆ ನಡೆಸಲು ಸೂಚಿಸಿರುವುದು ಮಾದಿಗ ಸಮುದಾಯದ ಹೋರಾಟಕ್ಕೆ ಮಾಡಿದ ನಂಬಿಕೆ ದ್ರೋಹವಾಗಿದೆ ಎಂದು ಮನವಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಈ ದಿನ ನಾವು ಶಿಡ್ಲಘಟ್ಟದ ಶಾಸಕರಾಗಿರ್ತಕ್ಕಂಥ ರವಿಕುಮಾರ್ ಅವರನ್ನು ಭೇಟಿ ಮಾಡಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಮಾದಾರ ಮಹಾಸಭಾ ಹಾಗೂ ತಾಲೂಕಿನ ಅಧ್ಯಕ್ಷರ ಹಾದಿಯಲ್ಲಿ ನಾವು ಏನು ಸುಮಾರು 35 ವರ್ಷಗಳ ನಿರಂತರ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು ಅಂತ ಕಳೆದ ಒಂದು ವಾರ 15 ದಿನಗಳಿಂದ ಯಥಾವತ್ತಾಗಿ ಸುಮಾರು ಸರಣಿ ಮೇಲೆ ಸರಣಿ ಸಭೆಗಳು ನಡೀತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು, ಆಮೇಲೆ ಸಮುದಾಯದ ಮಂತ್ರಿಮಂಡಲದ ಸಚಿವರು ಇವೆಲ್ಲನೂ ಕೂಡ ಅನೇಕ ವಿಚಾರಗಳನ್ನು ಇದನ್ನು ಮಾಡಬೇಕಾ ಬೇಡವಾ ಅಂತಕ್ಕಂಥದ್ದು. ಅದರ ಜೊತೆಗೆ ನಮಗೆ ಒಳ ಮೀಸಲಾತಿಗೆ ನಮಗೆ ರಾಜ್ಯಪಾಲರು ಕೂಡ ಅಂಕಿತ ಆಗಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ. ಆದರೆ ಕೆಲವು ಟೆಕ್ನಿಕಲ್ ಆಗಿ ನಮಗೆ ತೊಂದರೆ ಆಗ್ತದೆ, ಮಾಡಲಿಕ್ಕೆ ಕಾನೂನು ತೊಡಕಿದೆ ಅಂತಕ್ಕಂಥ ಅಂಶವನ್ನು ಕೂಡ ಕೆಲವು ಸಚಿವರು, ಕೆಲವು ಶಾಸಕರು ಕೂಡ ಇದ್ರ ಬಗ್ಗೆ ಆಕ್ಷೇಪಣೆ ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗಿ ಇದನ್ನು ಕಾನೂನು ಚೌಕಟ್ಟಿನಲ್ಲಿ ನಮಗೇನು ಸುಪ್ರೀಂ ಕೋರ್ಟು ಆದೇಶವನ್ನು ಮಾಡಿದೆ, ಆ ಸುಪ್ರೀಂ ಕೋರ್ಟು ಮತ್ತು ಕಾನೂನು ಮತ್ತು ಸಂವಿಧಾನ ಈ ಅಡಿಯಲ್ಲಿ ನಮಗೆ ನ್ಯಾಯವೇನಾದರೂ ಸಿಗಬೇಕಾದ ಇಂಟರ್ನಲ್ ರಿಸರ್ವೇಷನ್ ಜಾರಿಯಾದಾಗ ಮಾತ್ರ ಇಡೀ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಮಾದಾರ ಮಹಾಸಭಾ ಅಥವಾ ನಮ್ಮ ಮಾದಿಗ ಸಮಾಜದ ಯುವಕರಿಗೆ ಮತ್ತು ನಮ್ಮ ಮುಂದಿನ ಜನಾಂಗದ ಏನು ಭದ್ರ ಬುನಾದಿ ಅಂತ ಹೇಳ್ತೀವಿ, ನಮ್ಮ ಶಕ್ತಿ ಕೇಂದ್ರಗಳಿಗೆ ಮತ್ತು ನಮ್ಮ ಯುವಕರಿಗೆ ಉದ್ಯೋಗವನ್ನು ಸಿಗೋದಲ್ಲಿ ಸುಮಾರು 56,000 ಉದ್ಯೋಗಗಳನ್ನು ಅಲೋಕೇಟ್ ಮಾಡಿದಾಗ ಅದರಲ್ಲಿ ಇಂಟರ್ನಲ್ ರಿಸರ್ವೇಷನ್ ಬಂದಾಗ ಸುಮಾರು ಪ್ರತ್ಯೇಕವಾಗಿ ಒಂದು 3,000-4,000 ನಮಗೆ ಸಿಗ್ಬೋದಂತ ಆಶಯವನ್ನು ವ್ಯಕ್ತಪಡಿಸ್ತಾ, ಅದ್ರ ಜೊತೆಗೆ ನಮ್ಮ ಹಿರಿಯ ಸಚಿವರು ಮತ್ತು ನಮ್ಮ ಮಾದಾರ ಮಹಾಸಭಾದ ರಾಜ್ಯಾಧ್ಯಕ್ಷ ಕೆ ಎಚ್ ಮುನಿಯಪ್ಪನವರ ಆದೇಶದ ಮೇರೆಗೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಶಾಸಕರನ್ನು, ಸಚಿವರನ್ನು ಭೇಟಿ ಮಾಡೋಣ. ನಾವು ನಮ್ಮದೇ ಆಗಿರ್ತಕ್ಕಂಥ ಆಹ್ವಾನ ಒಳ ಮೀಸಲಾತಿ ಜಾರಿ ಆಗಬೇಕು. ಮತ್ತು ನೀವು ಪ್ರತಿ ತಾಲೂಕಿನಲ್ಲಿ ಕೂಡ ನಮ್ಮ ಸಮಾಜ ನಿಮ್ಮ ಪರವಾಗಿ ಕೆಲಸ ಮಾಡಿರ್ತೀರ. ಹಾಗಾಗಿ ನೀವು ತಾಲೂಕು ಕೇಂದ್ರಗಳಲ್ಲಾಗಿರ್ಬೋದು ಅಥವಾ ಸದನದಲ್ಲಾಗಿರ್ಬೋದು, ನಿಮಗೆ ಇರ್ತಕ್ಕಂಥ ಇತಿಮಿತಿಯಲ್ಲಿ ನೀವು ನಮ್ಮ ಸಮಾಜದ ಬಗ್ಗೆ ಧ್ವನಿಯಾಗಬೇಕು ಅಂತೇಳಿ ಎಲ್ಲ ಶಾಸಕರು ಕೂಡ ನಾವು ನಮ್ಮ ಹಕ್ಕನ್ನು ಒತ್ತಾಯ ಮಾಡಿದ್ದೀವಿ. ಹಾಗೆ ಕೂಡ ಇನ್ ಕೇಸ್ ಅವರೇನಾದರೂ ನಮ್ಮ ಪರವಾಗಿ ಹಕ್ಕೊತ್ತಾಯ ಮಾಡಿಲ್ಲ ಅಂದರೆ ನಾವು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಎಲ್ಲ ತಾಲೂಕು ಕೇಂದ್ರಗಳಲ್ಲಾಗಿರ್ಬೋದು, ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಾಗಿರ್ಬೋದು ಮುಂದಿನ ದಿನಗಳಲ್ಲಿ ಇವತ್ತೇನು ನಮಗೆ ಕ್ಯಾಬಿನೆಟ್ ಸಭೆ ಇದೆ, ಆ ಸಭೆಯಲ್ಲಿ ಏನಾದರೂ ತೀರ್ಮಾನ ನಮ್ಮ ಪರವಾಗಿ ಆಗಿಲ್ಲ ಅಂದರೆ ಕಡೆ ಉಗ್ರವಾಗಿರ್ತಕ್ಕ ಹೋರಾಟವನ್ನು ಮಾಡಲಿಕ್ಕೆ ನಾವು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇದು ಒಂದು ಎಚ್ಚರಿಕೆ ಸಂದೇಶನ ಆಗ್ಬೋದು ಅಥವಾ ಮನವಿಯನ್ನು ಕೂಡ ಅನ್ಕೊಳ್ಬೋದು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಇವರು ನಮ್ಮ ಸಮಾಜದ ಪರವಾಗಿ ಧ್ವನಿ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಕೂಡ ಶಾಸಕರಿಗೆ ಮನವಿ ಮಾಡಿದ್ದೀವಿ. ಮಿತ್ರರೆ, ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.